ಸೊ ನಮಸ್ತೆ ಗೆಳೆಯರೆ. 29/12/25 ಓಕೆ, ಕ್ರಿಪ್ಟೋ ಅಪ್ಡೇಟ್ಸ್ ನೋಡೋಣ ಏನೇನು ಆಗ್ತಾ ಇದೆ. ಸೊ ಸ್ಪೆಷಲಿ ನೋಡ್ಕೊಳ್ತೀರಿ, ಬಿ ಟಿ ಸಿ ಆಗಲಿ ಇಥೀರಿಯಂ ಆಗಲಿ ಬ್ರೇಕ್ಔಟ್ ಅನ್ನೋ ತೋರಿಸ್ತಾ ಇದೆ, ಬಟ್ ಮೊಮೆಂಟಮ್ ಆಗ್ತಾ ಇಲ್ಲ. ಪ್ರತಿ ಸಲ ಬ್ರೇಕ್ಔಟ್ ಫೇಲ್ಯೂರೇ ಕ್ರಿಯೇಟ್ ಮಾಡ್ತಾ ಇದೆ. ಸೊ ನೋಡ್ಕೋತೀರಿ, ಮುಂಜಾನೆ 7 ಗಂಟೆ ಸುಮಾರು 88,000 ಮಾರ್ಕೆಟ್ ಆಲ್ಮೋಸ್ಟ್ 90,000 ವರೆಗೂ ಹೋಗಿದ್ದ, ಬಟ್ ಫೇಲ್ಯೂರ್ ಅಗೇನ್ ಟು ದ ಸೇಮ್ ಪೆವಿಲಿಯನ್. ಅಂಡ್ ಪ್ರತಿ ಸಲ ಮಾರ್ಕೆಟ್ ಅದನ್ನೇ ಮಾಡ್ತಾ ಇದ್ದಾನೆ. ಡೇ ಆಂಗಲ್ ನೋಡ್ಕೋತೀರಿ, ಓಕೆ, ಪ್ರತಿಯೊಂದು ರೈಸ್ಗೆ ಮಾರ್ಕೆಟ್ ಫಾಲೇ ಆಗ್ತಾ ಇದೆ. ಸೊ ಇದನ್ನೇ ನಾನೇನು ಮಾಡ್ತೀನಪ್ಪ ಅಂದ್ರೆ, ಈಗ 1 ಅವರ್ ಆ್ಯಂಗಲ್ ನೋಡ್ಕೋತೀರಿ. ಸೊ ಲುಕ್ ಆಟ್ ಹಿಯರ್, ಮಾರ್ಕೆಟ್ ನಮ್ಗೆ ಹೆಂಗಿದ್ರು ಬ್ರೇಕ್ಔಟ್ ಅಂತ ಕೊಟ್ಟಿದ್ದ ಅಂದ್ಕೊಂಡ್ವಿ. ಲುಕ್ ಆಟ್ ದಿಸ್ ವಿನ್, ದಿಸ್ ಇಸ್ ಜಸ್ಟ್ ಓಕೆ. ಸೊ 88,000 ಇಂದ ಮಾರ್ಕೆಟ್ ಹೋಗಿದ್ದು 90,000 ಆಯಿತು, ಬಟ್ ಅಗೇನ್ ಫೇಲ್ಯೂರ್. ನೋಡ್ಕೊಳ್ತೀರಿ, ಮಲ್ಟಿಪಲ್ ಫೇಲ್ಯೂರ್ ಆಗ್ತಾ ಇದೆ. ಮಾರ್ಕೆಟ್ ಯಾಕೋ ಅಥವಾ ಏನೋ ಒಂದು ನಡೀತಾ ಇದೆ ಒಳಗಡೆ, ಕ್ರಿಪ್ಟೋ ಒಳಗಡೆ ಅನಿಸ್ತಾ ಇದೆ. ಮಾರ್ಕೆಟ್ ಈಸ್ ನಾಟ್ ಸ್ಟೆಬಿಲೈಸಿಂಗ್ ಇನ್ ಸ್ಪೆಷಲಿ ಕ್ರಿಪ್ಟೋ. ಓಕೆ, ಸೊ ಇನ್ ಕೇಸ್ ಯಾರಾದರೂ ಇನ್ವೆಸ್ಟಿಂಗ್ ಆ್ಯಂಗಲಿಂದ ಥಿಂಕ್ ಮಾಡಿದ್ರೆ, ಸೊ ಯು ಹ್ಯಾವ್ ಟು ಪಾಸ್ ಫಾರ್ ಅ ಮಿನಿಟ್ಸ್, ಓಕೆ, ಅಟ್ಲೀಸ್ಟ್ ಫಾರ್ ಸಮ್ ಡೇಸ್. ಓಕೆ, ಶುರು ಮಾಡೋಣ ದಿನದ ಆ್ಯಂಗಲಿಂದ. ಸೊ ನೋಡ್ಕೊಳ್ತೀರಿ, ದಿನದ ಆ್ಯಂಗಲಿಂದ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ. ಪ್ರತಿ ಸಲ ಸೆಲ್ ಆನ್ ರೈಸ್, ಸೆಲ್ ಆನ್ ರೈಸ್, ಸೆಲ್ ಆನ್ ರೈಸ್, ಸೆಲ್ ಆನ್ ರೈಸ್. ಓಕೆ, ಸೆಲ್ ಆನ್ ರೈಸ್ ಆಯಿತು. ಓಕೆ, ಒಂದು ಇಂಪಾರ್ಟೆಂಟ್ ಫಂಡ ಹೇಳ್ಕೊಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ತೀರಿ. ಓಕೆ, ಮಾರ್ಕೆಟ್ ಹಿಸ್ಟಾರಿಕಲಿ ಈ ಜಾಗದಲ್ಲಿ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಮಾಡಿದ್ದ, ಹೌದಾ? ಬ್ರೇಕ್ಔಟ್ ಮಾಡಿದ್ರ ಅಂದರೆ ಡೆಫಿನೆಟ್ಲಿ ಈ ಜಾಗದಲ್ಲಿ ಬೈಯರ್ಸ್ ಇದ್ದಾರೆ. ಓಕೆ, ಅಂದರೆ ಮಾರ್ಕೆಟ್ ಬೈ ಮಿಸ್ಟೇಕ್ ಏನಾದರೂ 85,000 ಕೆಳಗಡೆ ಹೋದ್ರೆ, ಚಾನ್ಸ್ ಇದೆ ಸರ್, 75,000 ಅಂತೂ ಪಕ್ಕ ಇದೆ ಅಂತ ಹೇಳಿ. ಓಕೆ, ಈ ಆಂಗಲ್ ಇಂದ ಚೆಕ್ಔಟ್ ಮಾಡೋಣ. ಈಗ ಬಿ ಟಿ ಸಿ ಎಲ್ಲಿ ಟ್ರೇಡ್ ಆಗ್ತದೆ? ಓಕೆ, ಲುಕ್ ಅಟ್ ಹಿಯರ್, ದಿಸ್ ಇಸ್ ಅ ವೇರ್ ಮಾರ್ಕೆಟ್ ಬ್ರೇಕ್ಔಟ್ ಅಂಡ್ ಮೊಮೆಂಟಮ್ ಆಗಿ ಆಲ್ಮೋಸ್ಟ್ 1,25,000 ಹೋಗಿದ್ದ. ಇದನ್ನೇ ನೀವೇನ್ ಮಾಡ್ತೀರಪ್ಪ ಅಂದ್ರೆ, ಎಕ್ಸ್ಟೆಂಡ್ ಮಾಡ್ತೀರಿ ಆನ್ ದ ರೈಟ್ ಸೈಡ್. ಮಾಡಿದ್ರ ಸೂಪರ್. ಅಂಡ್ ಕೆಳಗಡೆ 2 ಲೆಗ್ ಕ್ರಿಯೇಟ್ ಮಾಡಿರೋ ಜಾಗದಲ್ಲಿ ಕೂಡ ಒಂದು ಸಪೋರ್ಟ್ ಮಾರ್ಕ್ ಮಾಡ್ತೀರಿ, ಅದು 75,000 ಹತ್ರ ಬರುತ್ತೆ. ಅಂಡ್ ಈಗ ಬನ್ನಿ ಪ್ರೆಸೆಂಟ್ ಸಿಚುವೇಶನ್ ನೋಡ್ಕೊಳ್ತೀರಿ. ಮಾರ್ಕೆಟ್ ಇದೇ ಜಾಗದಲ್ಲಿ ಹೋಲ್ಡ್ ಮಾಡ್ತಾ ಕುತ್ಕೊಂಡಿದೆ. ಅಂಡ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ, ಮಾರ್ಕೆಟ್ ಈಸ್ ಕ್ರಿಯೇಟಿಂಗ್ ಸಮ್ ಪ್ಯಾಟರ್ನ್. ಓಕೆ, ಬಿ ಟಿ ಸಿನ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಲುಕ್ ಆಟ್ ದಾಟ್. ಅದನ್ನ ನಾನು ಪ್ಯಾರಲ್ ಚಾನಲ್ ತಗೊಳ್ತೀನಿ ಅಂಡ್ ಡ್ರಾ ಹಿಯರ್. ಏನಪ್ಪಾ ಅಂದ್ರೆ, ಮಾರ್ಕೆಟ್ ಇಸ್ ಡೂಯಿಂಗ್ ಲೋವರ್ ಹೈ ಸ್ಟ್ರಕ್ಚರ್. ಇಲ್ಲಿ ಡಬಲ್ ಟಾಪ್, ಇದಾದ್ಮೇಲೆ ಮಾರ್ಕೆಟ್ ಫೇಲ್ಯೂರ್ ಆನ್ ಎವ್ರಿ ರೈಸ್. ಓಕೆ, ಒಂದಂತೂ ವೆರಿ 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 ಕ್ಲಿಯರ್ ಆಗಿದೆ. ಮಾರ್ಕೆಟ್ ಇದನ್ನು ಸಪೋರ್ಟ್ ಇದೆ ನೋಡ್ಕೊಳ್ಳಿ, ಅರೌಂಡ್ 85,000 ಹತ್ರ ಬರುತ್ತೆ. ಇದರ ಕೆಳಗಡೆ ಏನಾದರೂ ಫೇಲ್ ಆದರೆ, ಕಮ್ಮಿ ಅಂದ್ರೂ ಮಾರ್ಕೆಟ್ ನಮಗೆ ಶೋಕಾಸ್ ಮಾಡ್ತಾ ಇರೋದು 10,000 ಪಾಯಿಂಟ್ಗಳ ಮೊಮೆಂಟಮ್ ಕ್ರಾಶ್. ಓಕೆ, ಇಟ್ಸ್ 10,000 ಪಾಯಿಂಟ್ಗಳ ಮೊಮೆಂಟಮ್ ಕ್ರಾಶ್ ತೋರಿಸ್ತಾ ಇದೆ ಬಿ ಟಿ ಸಿ. ಅಂಡರ್ಸ್ಟ್ಯಾಂಡ್ ಹಿಯರ್. ಓಕೆ, ಈ ಟೆಕ್ನಿಕಲ್ ಆಂಗಲ್ ನಾನು ಪುಷ್ ಮಾಡ್ತಾ ಇದ್ದೀನಿ. ಓಕೆ, ಈವನ್ ಮಾರ್ಕೆಟ್ ಟರ್ನ್ ಆಗಬೇಕು ಅಂದ್ರೆ ಅಷ್ಟೊಂದು ಸುಲಭ ಅಂತೂ ಇಲ್ಲ. ಲುಕ್ ಅಟ್ ಹಿಯರ್, ಯಾವುದೇ ರೀತಿ ಹೈಯರ್ ಲೋ ಸ್ಟ್ರಕ್ಚರ್ ಆಗ್ತಾನೂ ಇಲ್ಲ. ಓಕೆ, ಇದು ನಿಜ ಇದೆ, ಬಿಕಾಸ್ ಇಟ್ಸ್ ಅ ಮೇನ್ ಪೆರೆಂಟ್ ಕ್ರಿಪ್ಟೋ ಕಾಯಿನ್. ಸೊ ದಟ್ ಇಸ್ ವೈ. ಓಕೆ, ಇಲ್ಲಿ ಮಾರ್ಕೆಟ್ ಪ್ರತಿಯೊಂದು ಬ್ರೇಕ್ಔಟ್ನ ಫೇಲ್ನೇ ಮಾಡ್ತಾ ಇದೆ. ಓಕೆ, ಇದಾಯಿತು. ಈಗ ಟ್ರೇಡ್ ಇಂಟ್ರಾಡೇ ಆಂಗಲ್ ಅಥವಾ ಒಂದು ಲೈಕ್ ಶಾರ್ಟ್ ಟರ್ಮ್ ಟ್ರೇಡ್ ಸಿಗ್ಬೋದಾ ಅಂತ 30 ನಿಮಿಷಕ್ಕೆ ಟ್ರೈ ಮಾಡೋಣ. ಓಕೆ, 30 ನಿಮಿಷದ ಪ್ರಕಾರ ಮಾರ್ಕೆಟ್ ಜಂಪ್ ಏನೋ ಆಗ್ತಾ ಇದೆ. 87,000 ಹತ್ರ ಬಂದಾಗ ನೋಡ್ಕೊಳ್ತೀರಿ, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇದೆ. ಈ ಜಾಗ, ಈ ಜಾಗ, ಈ ಜಾಗ, ಈ ಜಾಗ, ಈ ಜಾಗ. ಪ್ರತಿ ಸಲ ಜಂಪ್ ಆಗ್ತಾ ಇದೆ, ಪ್ರತಿ ಸಲ ಒಂದು ಲೆವೆಲ್ಗೆ ಹೋಗ್ತಾ ಇದೆ. ಹಿಸ್ಟಾರಿಕಲ್ ಲೆವೆಲ್ ಅರೌಂಡ್ 90,000 ಹತ್ರ ಹೋಗುತ್ತೆ, ರಿಜೆಕ್ಟ್ ಆಗತ್ತೆ, ವಾಪಸ್ ಬರುತ್ತೆ. ಓಕೆ, ಈವನ್ ಮಿಡಲ್ ಲೆವೆಲ್ ಕೂಡ ಒಂದಿದೆ, 89,500, ಒಟ್ಟಿನಲ್ಲಿ 90,000. ಈ ಜಾಗದಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇಲ್ಲ. ಈ ಜಾಗದಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಕಂಟಿನ್ಯೂಸ್ಲಿ. ಓಕೆ, ಎನಿವೇ, ಈಗ ನಾವೇನು ಟ್ರೇಡ್ ಮಾಡೋಣ? ಓಕೆ, ಅದಕ್ಕೆ ಏನು ಮಾಡೋಣ? ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಕತೆ ಗೊತ್ತಾಯ್ತು ನಿಮಗೆ. ಮಾರ್ಕೆಟ್ 85,000 ಕೆಳಗಡೆ ಹೋದ್ರೆ ದೊಡ್ಡ ಜಾತ್ರೆ ಇದೆ, 10,000 ಪಾಯಿಂಟ್ಗಳ ಮೊಮೆಂಟಮ್. ಓಕೆ, ಈಗ ಸ್ಮಾಲರ್ ಟೈಮ್ ಫ್ರೇಮ್ ಪ್ರಕಾರ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡೋಣ. ಮಾರ್ಕೆಟ್ನಲ್ಲಿ ಒಂದು ಸಪೋರ್ಟ್ ಇದೆ, ಯೂಸಿಂಗ್ ಟ್ರೆಂಡ್ ಲೈನ್ ಸಪೋರ್ಟ್. ಓಕೆ, ಇದನ್ನ ಡ್ರಾ ಮಾಡಿದ್ರೆ ಹೌದು, ಮಾರ್ಕೆಟ್ ಈಗ ನಿಂತ್ಕೊಂಡಿರುವ ಜಾಗದಲ್ಲಿ ಕೂಡ ಒಂದು ಹಾರಿಜೆಂಟಲ್ ಲೆವೆಲ್ ಸಪೋರ್ಟ್ಸ್ ಕೂಡ ಇದೆ. ಯಾವುದಪ್ಪ ಲೆವೆಲ್? 87,000 ಹತ್ರ ಬರುತ್ತೆ. ಓಕೆ, ಮಾರ್ಕೆಟ್ ನೀಟಾಗಿ ಬ್ರೇಕ್ ಡೌನ್ ಆದರೆ 85,000 ಲೆವೆಲ್ನ ಚೆಕ್ಔಟ್ ಮಾಡ್ತೀರಿ ಆಸ್ ಅ ಮೇಜರ್ ಲೆವೆಲ್. ದಟ್ ಇಸ್ 87,000 ಲೆವೆಲ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ. ಆ್ಯಂಡ್ ಬಯಸ್ ಯಾವಾಗಲೂ ಈಗ ನೆಗೆಟಿವ್ ಆಗೇ ಇರಲಿ, ಬಿಕಾಸ್
ಪ್ರತಿಯೊಂದು ಬ್ರೇಕ್ಔಟ್ನ ಮಾರ್ಕೆಟ್ ಫೇಲೇ ಮಾಡ್ತಾ ಇದೆ. ಸೊ ಒಂದಂತೂ ಕ್ಲಿಯರ್ ಇದೆ, ಮಾರ್ಕೆಟ್ ಈಸ್ ಜಸ್ಟ್ ಗಿವಿಂಗ್ ಯು ಸೆಲ್ ಆನ್ ರೈಸ್. ಓಕೆ, ಮೇಲಿನ ಈ ಲೆವೆಲ್ ಕೂಡ ಡ್ರಾ ಮಾಡಿ ಇಟ್ಕೊಳ್ತೀನಿ ಫಾರ್ ಇಂಟ್ರಾಡೇ ಪರ್ಪಸ್, ದಟ್ ಇಸ್ 89,000 ಲೆವೆಲ್. ಓಕೆ, ಇಷ್ಟು ಡ್ರಾ ಮಾಡಾದ್ಮೇಲೆ ಕೆಲಸ ಏನು? ಮಾರ್ಕೆಟ್ ವಿದಿನ್ ದಿಸ್ ರೇಂಜ್, ಓಕೆ, ಸೈಡ್ ವೇ ಪ್ರೈಸ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಮಿಡಲ್ ಅಲ್ಲಿ ಇದ್ರೆ, ಅಥವಾ ಬೌಂಡ್ರಿ ಅಂತ ಇಲ್ಲಿಂದ ಬಾಯಿಂಗ್ ಸಿಗಬಹುದು ಅಂದ್ರೆ ಇಟ್ಸ್ ನಾಟ್ ಈಸಿ ಬಿಕಾಸ್ ಪ್ರೆಷರೈಸ್ಡ್ ಆಗಿ ಕೆಳಗಡೆ ಬಂದಿದೆ. ಓಕೆ, ವೆರಸ್ ಮೇಲ್ಗಡೆ ಕೂಡ 89,000 ಇಂದ ರಿಜೆಕ್ಷನ್ ಕಾಯ್ತಾ ಇದ್ದೀವಿ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಸಿಕ್ಕರೆ. ಬಟ್ ಇನ್ ಕೇಸ್ 87,000 ಕೆಳಗಡೆ ಹೋದ್ರೆ 2,000 ಪಾಯಿಂಟ್ಗಳ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಿ, 85,000. ಓಕೆ, ಇದ್ರ ಜೊತೆಗೆ ಸ್ವಲ್ಪ ನಾವು ಫಂಡಮೆಂಟಲ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡೋಣ. ಓಕೆ, ನೋಡ್ಕೊಳ್ತೀರಿ ನಾನು ಈಗ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಬಂದಿದ್ದೀನಿ. ಇಲ್ಲಿ 87,000 ಹತ್ರ ನಿಮಗೆ ಸ್ವಲ್ಪ ಡಾರ್ಕ್ ಆಗಿ ಎಲ್ಲೋ ಕಾಣ್ತಾ ಇದೆ. ಲುಕ್ ಅಟ್ ಹಿಯರ್, ಹೌದಾ? ಸೊ ಈ ಲೈನ್ ಇಸ್ ಅ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಹೆವಿ ಇದೆ ಅಂತ ಅರ್ಥ. ಆದರೆ ಆ ಜಾಗದಲ್ಲಿ ಹೆಚ್ಚಿನ ಜನ ಲಿವರೇಜ್ ಜಾಸ್ತಿ ತಗೊಂಡು ಬೈ ಮಾಡಿದ್ದಾರೆ. ಸೊ ಇನ್ ಕೇಸ್ 87,000 ಲೆವೆಲ್ನ ಬ್ರೇಕ್ ಆದರೆ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇರುವ ಮೇಜರ್ ಯೆಲ್ಲೋ ಲೈನ್ ನೋಡ್ಕೊಳ್ಳಿ, ಹೆವಿ ಹೀಟ್ ಮ್ಯಾಪ್ ಇರುವ ಲೆವೆಲ್. ಆ ಜಾಗ 86,000 ಅಂಡ್ 85,000 ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್. ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಚೆಕ್ ಇಟ್. ಮೇಲುಗಡೆ ಮೇಜರ್ ಲೆವೆಲ್ 89,000 ಅಥವಾ 88,200 ಹತ್ರ ಇದೆ. ಸೊ ಹೆವಿ ಜನ ಸೆಲ್ಲಿಂಗ್ ಮಾಡಿದಾರೆ ಅನ್ನೋದು ಕಾಣ್ತಾ ಇದೆ. 27.27 ಮಿಲಿಯನ್. ಓಕೆ, ವೆರಾಸ್ ಈ ಕಡೆ ಲಿಕ್ವಿಡೇಷನ್ ಲೆವರೇಜ್ ಕಡಿಮೆ ಇದೆ. ಸೊ ಚಾನ್ಸ್ ಇದೆ ಮಾರ್ಕೆಟ್ ಕ್ಯಾನ್ ಗೆಟ್ ಇಟ್ ಡೌನ್ ಸೈಡ್ ಹಿಯರ್. ಓಕೆ, ಚಾನ್ಸ್ ಹೆವಿ ಇದೆ, ಚೆಕ್ಔಟ್ ಹಿಯರ್ ಇನ್ ದಿಸ್ ಒನ್. ಓಕೆ, ಇದ್ರ ಜೊತೆಗೆ ನೀವು ಯಾವಾಗಲೂ ಚೆಕ್ ಮಾಡೋದು ವೇಲ್ ಅಲರ್ಟ್. ಓಕೆ, ವೇಲ್ ಅಲರ್ಟ್ ಬರ್ತೀರಿ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಟ್ವಿಟರ್ ಒಳಗಡೆ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನೀವು ಫಾಲೋ ಮಾಡ್ಕೊಳ್ಳಿ. ಏನಾದರೂ ಸಡನ್ ಚೇಂಜಸ್ ಇದ್ರೆ BTC ಅಥವಾ ಬೇರೆ ಬೇರೆ ಯಾವ ಕಾಯಿನಲ್ಲಿ ಇದ್ರೆ ನೋಡ್ಕೊಳ್ತೀರಿ, ಈ ರೀತಿ ಪಂಪ್ ಆಗ್ತಿದೆಯೋ ಅಥವಾ ಬುಲಿಶ್ ಆಗ್ತಿದೆಯೋ ಬೇರಿಶ್ ಆಗ್ತಿದೆಯೋ ಡೇಟಾ ಇಲ್ಲೇ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ? ಓಕೆ, ಇತ್ತೀಚೆಗೆ 2 ಅವರ್ಸ್ ಇಂದ ಅನ್ನೋನ್ ಟ್ರಾನ್ಸಾಕ್ಷನ್ ಆಗಿದೆ, ಬಿಟ್ವೀನ್ ದ ವ್ಯಾಲೆಟ್ಸ್ ಆಗಿದೆ, ನೋಡ್ಕೊಳ್ತೀರಿ BTC ಒಳಗಡೆ. ಓಕೆ, ಎನಿವೇ ಇಲ್ಲಿ ಲೈವ್ ಡೇಟಾ ಸಿಗೋದ್ರಿಂದ ನಮಗೆ ಪೊಸಿಷನ್ ತಗೊಳ್ಳೋದು ಕೂಡ ಈಸಿ ಆಗುತ್ತೆ. ಓಕೆ, ಈವನ್ USDC ಸ್ಟೇಬಲ್ ಕಾಯಿನ್ಸ್ ಬಗ್ಗೆ ಕೂಡ ಸ್ವಲ್ಪ ಗಮನ ಹಾಕಿ. ಹೆವಿ USDC ಬರ್ನ್ ಆಗಿದೆ ಅಂಡ್ ಅಟ್ USDC ಟ್ರೆಷರಿ ಅಂಡ್ ಈವನ್ ಗೋಲ್ಡ್ ಕೂಡ ಅದೇ ಆಂಗಲ್ ಇಂದ ಬಿದ್ದಿದೆ ಕೂಡ. ಎನಿವೇ, ಲೆಟ್ ಅಸ್ ಗೋ ಟು ದ ಇಥೇರಿಯಂ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಥೇರಿಯಂ ನೋಡ್ಕೊಳ್ತೀರಿ, ಮಾರ್ಕೆಟ್ ಅಲ್ಲಿ ಇದು ಕೂಡ ಒಂದು ಬ್ರೇಕ್ಔಟ್ ತರ ತೋರಿಸಿದ್ದು, ಬಟ್ ಫೇಲ್ಯೂರ್ ಆಗಿದೆ. ಬಟ್ ಒಂದಂತೂ ಕ್ಲಿಯರ್ ಇದೆ, ಸೊ ಕಂಪೇರ್ ಟು BTC, ಓಕೆ, ದಿಸ್ ಇಸ್ ಮೋರ್ ವೀಕರ್ ಅಂತ ಅನಿಸ್ತಾ ಇದೆ. ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕಿ ಮೇಜರ್ ಲೆವೆಲ್ ಮತ್ತೆ ಇದ್ರೊಳಗೂ ಕಥೆ ನೋಡ್ಕೊಳ್ಳಿ. ಸೇಮ್ ಟು ಸೇಮ್ ಪ್ಯಾಟರ್ನ್ ಹಿಯರ್. ಈ ಜಾಗ ಇಂಪಾರ್ಟೆಂಟ್ ಇದೆ. ಯಾವುದು? 2,700 ಲೆವೆಲ್. ಮಾರ್ಕೆಟ್ ಅದನ್ನು ಫೇಲ್ ಮಾಡಿದ್ರೆ ಸಾಕಷ್ಟು ಫಾಲ್ ಚಾನ್ಸ್ ಇದೆ 2,200ವರೆಗೂ. ಐ ರಿಪೀಟ್ ಯು, ಇದು ಡೇ ಆಂಗಲ್ ಇಂದ ಲೆಕ್ಕ ಮಾತಾಡ್ತೀನಿ. ಇದನ್ನ ಬೇಕಾದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಆಪ್ಷನ್ಸ್ ಆಂಗಲ್ ಇಂದ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ 2,700 ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದೆ, 2,200 ಬರುತ್ತೆ. ಟ್ರೈ ಇಟ್ ಫಾರ್ ಸೆಲ್ಲಿಂಗ್ ಸೈಡ್ ಹಿಯರ್. ಇದು ಈಸಿ ಇದೆ. ಓಕೆ, ಇಲ್ಲ ಸರ್ ಫ್ಯೂಚರ್ ಬರಬಹುದು ಅಂತ ಅಂದ್ರೆ ಹೋಗ್ತೀರಿ ಸ್ಟ್ರಾಟಜಿ ಬಿಲ್ಡರ್ ಕ್ಲಿಕ್ ಮಾಡ್ತೀರಿ. ಸ್ಟ್ರಾಟಜಿ ಬಿಲ್ಡರ್ ಬಂದ್ಬಿಟ್ಟು ಮಂತ್ಲಿ ಎಕ್ಸ್ಪೈರಿ ಚೆಕ್ ಮಾಡ್ತೀರಿ. ಜನವರಿವರೆಗೂ ಮಾರ್ಕೆಟ್ ಈ ರೀತಿ ಬೀಳಬಹುದಾ? ಸೊ ಚೆಕ್ ದಿಸ್ ಒನ್. ಓಕೆ, ಇದನ್ನ ಇಥೇರಿಯಂ ಅಲ್ಲಿ ಬೇಕಾ ಇಥೇರಿಯಂ ಅಲ್ಲಿ ತಗೊಳ್ತೀರಿ ಅಂಡ್ ಪೊಸಿಷನ್ ಪ್ಲಾನ್ ಆಗ್ತೀರಿ. ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ 2,700 ಕೆಳಗಡೆ ಬರಬಹುದು ಅಂತೇಳಿ. ಸೊ ವೈ ಕಾಂಟ್ ಯು ಟ್ರೈ ಇನ್ ಅಡ್ವಾನ್ಸ್? ಲುಕ್ ಹಿಯರ್, 2,800 ನಾನು ಬೈ ಮಾಡಿದೆ. ಓಕೆ, ಆಮೇಲೆ 2,500 ಹತ್ರ ನಾನು ಒಂದು ಸೆಲ್ ಮಾಡಿದೆ ಅಂತ ತಿಳ್ಕೊಳ್ಳಿ. ದಿಸ್ ಲುಕ್ ಲೈಕ್ ಅ ಬೇರಿಶ್ ಪ್ಯಾಟರ್ನ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ ರೀತಿ ಕ್ರಿಯೇಟ್ ಆಗುತ್ತೆ. ಲುಕ್ ಆಟ್ ದಿಸ್, ವಾಟ್ ಐ ಕ್ಯಾನ್ ಡೂ. ಓಕೆ, ಇದನ್ನು ನಾನು ಇಥೇರಿಯಂ ಅಲ್ಲೇ ತಗೋತೀನಿ. 1 ಇಥೇರಿಯಂ. ಓಕೆ, 1 ಇಥೇರಿಯಂ. ಸೊ ಅರೌಂಡ್ $160 ಬೇಕಾಗತ್ತೆ. ಚೆಕ್ಔಟ್ ಹಿಯರ್, ದಿಸ್ ಇಸ್ ವಾಟ್ ಪೇ ಆಫ್ ಫ್ರಮ್. $80 ನೀವು ಲಾಸ್ ಮಾಡಿಕೊಂಡ್ರು ಬಟ್ $219 ಚಾನ್ಸಸ್ ಇದೆ ಕ್ರಿಯೇಟ್ ಮಾಡಲಿಕ್ಕೆ. ಇದನ್ನೇ ಇನ್ನೊಂದು ಆಂಗಲ್ ಇಂದ ಚೆಕ್ಔಟ್ ಮಾಡ್ತೀರಿ. ಸೆಲ್ ಮಾಡಿರುವ ಸ್ಥಿತಿಗಳನ್ನ ಡಬಲ್ ಮಾಡ್ಕೊಳ್ಳಿ. ದೆನ್ ಸಿ ದ್ಯಾಟ್ ಪೇ ಆಫ್ ವಿಚ್ ಚೇಂಜ್ ಅಂಡ್ ನೀವು ಈ ಕಡೆ ಆಲ್ಮೋಸ್ಟ್ ಝೀರೋ ಲಾಸ್ ಟೈಪ್ ಇದ್ರಿ, $28. ಬಟ್ ಈ ಕಡೆ ನೋಡ್ಕೊಳ್ತೀವಿ ಎಷ್ಟು ದೊಡ್ಡ ರೂಮ್ ಇದೆ. ಅಂಡ್ ಅದಕ್ಕಿಂತ ಮುಂಚೆ ಮಾರ್ಕೆಟ್ ಈ ಗ್ರೀನ್ ಲೈನ್ ಅಲ್ಲಿ ದಾಟ್ ಹೋಗುವವರೆಗೂ ಅಟ್ಲೀಸ್ಟ್ ದುಡ್ಡು ಕೊಡುತ್ತಾನೆ ಇರುತ್ತೆ. ಸೊ ಇದು ನಿಮ್ಮ ಬೆಸ್ಟ್ ಸ್ಟ್ರಾಟಜಿ ಇದೆ ಇನ್ ಕೇಸ್ ಮಾರ್ಕೆಟ್ ಬೇರಿಶ್ ಟರ್ನ್ ಆಗೋದನ್ನ ಅಡ್ವಾನ್ಸ್ ಆಗಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ. ಸೊ ಎನಿವೇ 31 ಡೇಸ್ ಟು ಗೋ.
ಬಿಫೋರ್ ದಿಸ್ ಎಕ್ಸ್ಪೈರಿ ನಾನು ಅಡ್ವಾನ್ಸ್ ಆಗಿ ಈ ರೀತಿ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಈ ರೀತಿ ಮಲ್ಟಿಪಲ್ ಪೊಸಿಷನ್ಸ್ ರನ್ ಆಗ್ತಾ ಇರುತ್ತೆ. ದೇ ಆರ್ ವೆರಿ ಗುಡ್ ಟು ಗೋ ಇನ್ ಕೇಸ್ ಇಫ್ ಯು ಆರ್ ನಾಟ್ ಶ್ಯೂರ್ ಮಾರ್ಕೆಟ್ ಫಾಲ್ ಆರ್ ನಾಟ್. ಬಟ್ ಲುಕ್ ಹಿಯರ್, ಸ್ಟ್ರಾಟಜಿ ಆಂಗಲ್ ಅಥವಾ ಪ್ಲಾನ್ ಆಂಗಲ್ ಇಂದ ನೋಡ್ಕೊಳ್ತೀರಿ ಅಂದ್ರೆ ಲುಕ್ ಅಟ್ ಹಿಯರ್, ಮಾರ್ಕೆಟ್ ಲಾಜಿಕಲಿ ಅನಿಸ್ತಾ ಇದೆ ಫೇಲ್ ಆಗಬಹುದು, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ಸ್ಟ್ರಾಟಜಿ ಆಂಗಲ್ ಇಂದ ಮಾರ್ಕೆಟ್ ಬ್ರೇಕ್ ಆದ್ರೆ ಚಾನ್ಸ್ ಹೆವಿ ಇದೆ, ಬಿಕಾಸ್ ಬೇರಿಶ್ ಮಾರ್ಕೆಟ್ ಅಲ್ಲಿ ಹೆವಿ ಇದೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ನಿಮಗೆ ಈಸಿಲಿ. ಸೊ ಇದನ್ನ ನಾನು ಇಂಟ್ರಾಡೇ ಆಂಗಲ್ ಟ್ರೇಡ್ ಮಾಡಬೇಕಂದ್ರೆ ಮತ್ತೇನು ಮಾಡ್ತೀನಿ, 30 ಮಿನಿಟ್ಸ್ ಬರ್ತೀನಿ, ಬಿ ಟಿ ಸಿ ತರಾನೇ ಕಾಣ್ತಾ ಇದೆ. ನಾನೇನು ಮಾಡ್ತೀನಿ, ಪ್ಯಾರಲಲ್ ಚಾನಲ್ ತಗೊಳ್ತೀನಿ. ಲುಕ್ ಅಟ್ ದಿಸ್ ಒನ್ ಲೆವೆಲ್, ಡ್ರಾ ಇಟ್ ಹಿಯರ್. ಓಕೆ, 2900 ಎಕ್ಸಾಕ್ಟ್ಲಿ, ಐ ರಿಪೀಟ್ ಹಿಯರ್, 2900 ಈ ಲೆವೆಲ್ನ ಮಾರ್ಕೆಟ್ ಏನಾದರೂ ಫೇಲ್ ಮಾಡ್ತಾ ಇದೆ. So I can easily think about that it will fail till at least 2800 level ಹತ್ರ ಬರುವ ಚಾನ್ಸ್ ಇದೆ. ಜಸ್ಟ್ ಲೈಕ್ BTC, ಇದರ ಒಳಗಡೆ ಇದರ ಕೆಳಗಡೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಇದು ಬೆಸ್ಟ್ ಅಂಡ್ ಫ್ರೀ ಮೊಮೆಂಟಮ್ ಕೊಡುತ್ತೆ. ಓಕೆ, ಡೂ ಚೆಕ್ ಹಿಯರ್. ಈವನ್ ಲುಕ್ ಆಟ್ ಹಿಯರ್, ಮಾರ್ಕೆಟ್ ಹೋಲ್ಡ್ ಮಾಡುತ್ತೆ ಅಂದ್ರೂ ಕೂಡ ಮೇಜರ್ ರಿಜೆಕ್ಷನ್ ಕಾಣ್ತಾ ಇರುವ ಲೆವೆಲ್ 3000 ಹತ್ರ ಇದೆ, 2997. ಓಕೆ, ಸೊ ಇವನ್ ದೋ ಮಾರ್ಕೆಟ್ ಇಲ್ಲಿ ಹೆವಿ ಕಾಂಗ್ರಿಗೇಷನ್ ಮಾಡ್ತಾ ಇತ್ತು, ಮಾರ್ಕೆಟ್ ಯಾವುದೇ ರೀತಿ ಡಿಸಿಷನ್ಸ್ ಇಲ್ಲ. ಎಸ್, ಡಿಸಿಷನ್ ಕ್ವಾರ್ಟರ್ 2992 ಫೇಲ್ ಆದ್ರೆ ಲೈಕ್ ಬಿಲೋ 2900, 2800. ಓಕೆ, ಇದು ಕೂಡ ಹೀಟ್ ಮ್ಯಾಪ್ ಪ್ರಕಾರ ಕನ್ಫರ್ಮ್ ಮಾಡ್ಕೊಳ್ಳಿ ಏನಾಗ್ತಾ ಇದೆ ಇಥೇರಿಯಂ. ಸೊ ETH, ಲುಕ್ ಎಟ್ ಹಿಯರ್, ನಾನು ಮೇನ್ಲಿ ಇವೆರಡೇ ಕಾನ್ಸಂಟ್ರೇಟ್ ಮಾಡ್ತೀನಿ, BTC ಇಥೇರಿಯಂ, ಬಿಕಾಸ್ ಹೆವಿ ನಿಮಗೆ ಲೈಕ್ ಮೊಮೆಂಟಮ್ಸ್ ಕೊಡ್ತವೆ ಇದ್ರೊಳಗಡೆ ಅಂಡ್ ಜಾಸ್ತಿ ಟ್ರೇಡ್ ಮಾಡ್ತೀವಿ. 2955 ಹೆವಿ ಲಿಕ್ವಿಡೇಷನ್ ಲೆವಲ್ಸ್ ತೊಗೊಂಡು ಸೆಲ್ ಮಾಡಿದ್ದಾರೆ. ವೆರಿ ಡಾರ್ಕ್ ಎಲ್ಲೋ ಆಗಿದೆ, ಅರೌಂಡ್ 37.46 ಮಿಲಿಯನ್. ಓಕೆ, ವೆರಸ್ ಕೆಳಗಡೆ ಹೆವಿಯಾಗಿ ಕಾಣ್ತಾ ಇರೋದು 2900 ಫೇಲ್ ಆದ್ರೆ ಸಪೋರ್ಟ್ ಕೂಡ ಸ್ಟ್ರಾಂಗ್ ಇದೆ. ಲಿಕ್ವಿಡೇಷನ್ ಲೆವರೇಜ್ ಕೂಡ ಆಲ್ಮೋಸ್ಟ್ 36 ಲೈಕ್ 0.11 ಮಿಲಿಯನ್ ಇದೆ. ಫೇಲ್ ಆದರೆ ಮಾರ್ಕೆಟ್ ಕ್ಯಾನ್ ಟ್ರ್ಯಾಗ್ 2800 ಆಡ್ ನಂಬರ್. ಪಕ್ಕಾ ಇದೆ, ಚೆನ್ನಾಗಿದೆ, ನೀಟಾಗಿದೆ, ಅರ್ಥ ಮಾಡ್ಕೊಳ್ಳಿ. ಬಿಲೋ 2900. ಇದ್ರ ಜೊತೆಗೆ ಎಕ್ಸ್ಟ್ರಾಡಿಷನಲ್ ಪಾಯಿಂಟ್ ಸೊಲಾನಾ ಡಿಸ್ಕಷನ್ ಮಾಡೋಣ. ಸೊಲಾನಾ ಏನು ನಡೀತಾ ಇದೆ, ಸೊಲಾನಾ ನೋಡ್ಕೊಳ್ತೀರಿ. ಇದು ಕೂಡ ನಾನು ಇಂಟ್ರಾಡೇ ಆಂಗಲ್ ಜೊತೆಗೆ ಡೇ ಆಂಗಲ್ ಚೆಕ್ ಮಾಡಿ ಕ್ಲಿಕ್ ಮಾಡ್ತೀನಿ. ಡೇ, ಸೊ ದಿನದ ಪ್ರಕಾರ ಕೂಡ ಇಲ್ಲೂ ಕೂಡ ಸೆಲಾನ್ ರೈಸೇ ಇದೆ ಪ್ರತಿಯೊಂದು ಮಟ್ಟಕ್ಕೆ. ಬಟ್ ಇವಾಗ ಮೇಜರ್ ಲೆವೆಲ್ ಏನಪ್ಪ, 122 ಲೆವೆಲ್ ಅನ್ಕೊಳ್ರಿ ಎಕ್ಸಾಕ್ಟ್ಲಿ. ಓಕೆ, 118 ಡೇ ಆಂಗಲ್ ಪ್ರಕಾರ. ಅಂಡ್ ಲೈಕ್ ಮಿಡಲ್ ಲೆವೆಲ್ ಒಂದಿದೆ, ದಟ್ ಈಸ್ ಅಬೌಟ್ 127. ಓಕೆ, ಇದು ಡ್ರಾ ಮಾಡಾದ್ಮೇಲೆ ಇನ್ನು 1 ಅವರ್ ಬರ್ತೀರಿ. ಓಕೆ, ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇದೇ ಜಾಗದಿಂದ ರಿಜೆಕ್ಷನ್ ಆಗ್ತಾ ಇದೆ. ದಟ್ಸ್ ಎಕ್ಸಾಕ್ಟ್ಲಿ 127 ಪಾಯಿಂಟ್ ಲೆವೆಲ್. ಓಕೆ, ವೆರಸ್ ಈಗ ನಾವು ಲೈಕ್ ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ದ ಲೆವೆಲ್ ವಿಚ್ ಆಲ್ರೆಡಿ ಮಾರ್ಕೆಟ್ ಶೋಯಿಂಗ್ ಸಮ್ ಲೈಟ್ ಆಗಿ ಬ್ರೇಕ್ ಡೌನ್ ಆಗಿದೆ. ಓಕೆ, ಸೊ ಫಾಲೋ ಡೌನ್ ಸೈಡ್ ಬೇರಿಶ್ ಅಥವಾ ನಿಮಗೆ ಲೋವರ್ ಸ್ಟ್ರಕ್ಚರ್ ಕಾಣ್ತಾ ಇದ್ರೆ 117 ನಿಮ್ಮ ಟಾರ್ಗೆಟ್ ಇದೆ, ಚಾನ್ಸ್ ಕಾಣ್ತಾ ಇದೆ ಇದ್ರೊಳಗೆ ಕೂಡ. ಓಕೆ, ಸೊ ಡೂ ಚೆಕ್ ಹಿಯರ್. ಇಲ್ಲಿ ಹೆವಿಲಿ ನೀವೇನಾದ್ರು ಟ್ರೇಡ್ ಮಾಡುವಂಥ ವಿಚಾರ ಇದ್ರೆ ಐ ಪರ್ಸನಲಿ ರೆಕಮೆಂಡ್ BTC ಆಗಲಿ ಇಥೇರಿಯಂ ಆಗಲಿ ನೀವು ಸ್ಟ್ರಾಟಜಿ ಬಿಲ್ಡರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯೂಶಲಿ ಮಾರ್ಕೆಟ್ ಸಾಕಷ್ಟು ಬಿದ್ದ ಮೇಲೆ ಸಡ್ವೆ ಇರುತ್ತಲ್ಲ, ಅವಾಗ ಸ್ಟ್ರಾಡಲ್ ಕೂಡ ಟ್ರ್ಯಾಕ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಟೇಕ್ ಟ್ರೇಡ್ ಈಸಿಲಿ ಹಿಯರ್. ಸೊ ಪರ್ಸ್ನಲಿ ಸ್ಟ್ರಾಟಜಿ ಬಿಲ್ಡರ್ನ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಟ್ರೇಡ್ ಮಾಡೋದಕ್ಕೆ. ಇಲ್ಲ ಮಾರ್ಕೆಟ್ ಒನ್ ಸೈಡ್ ಮೊಮೆಂಟಮ್ ಆಗ್ತಾ ಇತ್ತು ಅಂದರೆ ಆಪ್ಷನ್ ಸೆಲ್ಲಿಂಗ್ ಆದರೂ ಮಾಡ್ಬೋದು, ಅಥವಾ ನೀವು ಫ್ಯೂಚರ್ ಶಾರ್ಟ್ ಕೂಡ ಅಥವಾ ಫ್ಯೂಚರ್ ಬೈ ಕೂಡ ಮಾಡ್ಬೋದು, ಪ್ರಾಡೆಡ್ ಡೈರೆಕ್ಷನ್ ನೀಟಾಗಿದ್ರೆ. ಓಕೆ, ಎಲ್ಲ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ BTC, ಇಥೇರಿಯಂ ಆ್ಯಂಡ್ ಸೊಲಾನಾ. ಸೊ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ, ಅದನ್ನು ನಿಮ್ಮ ಕಮೆಂಟಲ್ಲಿ ಇರಲಿ. ನಾನು ಲಿಕ್ವಿಡೇಷನ್ ಲಿವರೇಜ್ ನಾನು ನೋಡ್ತಾ ಇರ್ತೀನಿ ಯಾವಾಗ, ಲೈಕ್ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಜೊತೆಗೆ ಆಮೇಲೆ ವೇರಿಯೇಟ್ಸ್ ನೋಡ್ತಾ ಇರ್ತೀನಿ, ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ ಮನಿ ಫ್ಲೋ ಯಾವ ರೀತಿ ಇದೆ ಅದನ್ನು ಕೂಡ ಚೆಕ್ಔಟ್ ಮಾಡಲಿಕ್ಕೆ ನೀವೇನು ಮಾಡ್ತೀರಿ, ಫಂಡಿಂಗ್ ರೇಟಿಗೆ ಬರ್ತೀರಿ. ಸೊ ಎಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು ಯಾವ ಲೈಕ್ BTCನಲ್ಲೋ ಇಥೇರಿಯಮಲ್ಲೋ ಯಾವ ಫಂಡಿಂಗ್ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ಕಲಿಬೋದು. ಇಲ್ಲಿ ಈವನ್ ಆಲ್ಮೋಸ್ಟ್ ಆಲ್ ಎಕ್ಸ್ಚೇಂಜ್ಗಳದ್ದು ಡೇಟಾ ಸಿಗ್ತಾ ಇರುತ್ತೆ. ಓಕೆ, ಸೊ ಫೈನ್, ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಅನ್ಕೋತೀನಿ. ನಿಮ್ಮ ಕ್ವೆಶನ್ಸ್ BTC ಅಥವಾ ಗ್ರೂಪಲ್ಲಿ, ಕ್ರಿಪ್ಟೋ ಗ್ರೂಪಲ್ಲಿ ಅಪ್ಡೇಟ್ಸ್ ಯಾಕೂ ಆಗ್ತಾ ಇಲ್ಲ. ಮೋರ್ ದೆನ್ 170 ಗ್ರೂಪ್ ಮೆಂಬರ್ಸ್ ಇದ್ದೀವಿ, ಬಟ್ ಆದರೂ ಕೂಡ ಆಕ್ಟಿವಿಟಿ ಆಲ್ಮೋಸ್ಟ್ ಡಲ್ ಆಗಿದೆ. ಓಕೆ, ಎಕ್ಸ್ಪೆಕ್ಟೇಷನ್ ಇದೆ ಕ್ರಿಪ್ಟೋ ಗ್ರೂಪ್ ಶುಡ್ ಬಿ ಆಕ್ಟಿವ್ ಆ್ಯಂಡ್ ಲೈವ್ ಟ್ರೇಡ್ ಮಾಡಬೇಕಾಗಿದೆ ಲೈವ್ ಆಗಿ. ಓಕೆ, ನಾಳೆ ಕೂಡ ಟ್ರೈ ಮಾಡ್ತೀನಿ ಲೈಕ್ ಲೈವಲ್ಲಿ ಪೊಸಿಷನ್ ತೊಗೊಳ್ಳೋದಕ್ಕೆ ನಿಮ್ಮ ಜೊತೆ. ಆ್ಯಂಡ್ ಏನಾದರೂ ಲೈಕ್ ಕ್ವೆಶನ್ಸ್ ಇರುತ್ತೆ
ಆ ಕ್ವೆಶನ್ಸ್‌ಗಳನ್ನ ಕಮೆಂಟಲ್ಲಿ ಹಾಕಿ ಅಥವಾ ಕ್ರಿಪ್ಟೋನ ಗ್ರೂಪ್‌ನಲ್ಲಿ ಹಾಕಿ. ಓಕೆ. ಸೊ ಥ್ಯಾಂಕ್ ಯು ದೆನ್. ಟೇಕ್ ಕೇರ್.